ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವ ಪ್ರದೀಪ ನಾವೀಗ ನೋಡ್ತಾ ಇದ್ದೀವಿ. ಸತ್ಯಂ, ಜ್ಞಾನಂ, ಅನಂತಂ ಅಂತ ಮೂರು ವಿಶೇಷಣಗಳಿಂದ ಬ್ರಹ್ಮನನ್ನ ಏನು ಸ್ತುತಿಸಿದ್ದಾರೆ, ಆ ಮೂರು ವಿಶೇಷಣಗಳ ಅರ್ಥಗಳನ್ನೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವು ಹೇಳ್ತಾ ಇವೆ ಅಂತ ತತ್ವಪ್ರದೀಪಕಾರರು ಹೇಳಿದ್ದನ್ನು ನೋಡಿದ್ದೀವಿ. ಅಲ್ಲಿ ಸತ್, ಯ ಹೀಗೆ ಎರಡು ಶಬ್ದಗಳು ಸೇರಿ ಸತ್ಯ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಸತ್ ಅಂದ್ರೆ ಸೃಷ್ಟಿ, ಪಾಲನೆ, ಸಂಹಾರ, ಮತ್ತೆ ಒಟ್ಟಾರೆ 8 ಎಲ್ಲವೂ ಕೂಡ ಸತ್. ಅವುಗಳನ್ನು ಯಾಪನ ಮಾಡುವುದರಿಂದ, ಕೊಡುವುದರಿಂದ ಭಗವಂತನನ್ನು ಸತ್ಯ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಅನ್ನಮಯ ಮತ್ತು ಪ್ರಾಣಮಯ ಅನ್ನುವ ಮಾತುಗಳಿಂದಲೂ ಕೂಡ ವ್ಯಕ್ತ ಆಗ್ತದೆ. ಅದು ಹೇಗೆ ಅಂತ ಅನ್ನೋದನ್ನ ಅನ್ನಾದ್ಭೂತಾನಿ ಜಾಯಂತೆ, ಜಾತಾನ್ಯ ಅನ್ನೇನ ವರ್ಧಂತೆ ಇತ್ಯಾದಿ ಮಾತುಗಳಿಂದ ತೋರಿಸಿದ್ದಾರೆ. ಅದರಿಂದ ಹುಟ್ಟುತ್ತವೆ, ಅದರಿಂದಲೇ ಬೆಳೀತವೆ, ಕೊನೆಗೆ ಅಲ್ಲೇ ಹೋಗಿ ಸೇರ್ತವೆ ಅಂತ ಹೀಗೆಲ್ಲ ಬಂದಿದೆ. ಪ್ರಾಣಂ ದೇವ ಅನುಪ್ರಾಣಂತೆ, ಮೊದಲನೇದ್ದು ಅನ್ನಾದ್ಭೂತಾನಿ ಜಾಯಂತೆ, ಜಾತಾನ್ಯ ಅನ್ನೇನ ವರ್ಧಂತೆ ಅನ್ನೋದು ಅನ್ನಮಯ ಅನ್ನೋ ಪ್ರಾಣ ಸತ್ಯ ಅನ್ನೋದನ್ನು ಹೇಗೆ ವಿವರಿಸ್ತದೆ ಅನ್ನೋದ್ರ ವಿವರಣೆ. ಮುಂದೆ ಪ್ರಾಣಂ ದೇವ ಅನುಪ್ರಾಣಂತೆ ಮನುಷ್ಯ ಪಶವಶ್ಚಿ ಎನ್ನುವುದು ಪ್ರಾಣಮಯ ಅನ್ನೋ ಶಬ್ದದ ವಿವರಣೆ. ಪ್ರಾಣಮಯ ಅನ್ನೋ ಶಬ್ದ ಅನ್ನ ಶಬ್ದದ, ಈ ಸತ್ಯ ಶಬ್ದದ ವಿವರಣೆ ಹೇಗೆ ಅಂತ ಅನ್ನೋದ್ರ ವಿವರಣೆ. ತಸ್ಮಾತ್ ಸರ್ವಾಯುಷ ಮುಚ್ಯತೆ ಯದ್ವಾ ಋತೆ ಪ್ರಾಣಾದ್ರೇತಸ್ಸಿಚ್ಚೇತ ಪೂಯೆ ನ ಸಂಭವೇತ್ ಇತ್ಯಾದವು ಅಂತ ಇನ್ನೊಂದು ವಾಕ್ಯ ಕೊಟ್ಟಿದ್ದಾರೆ. ಅದು ಈ ಐತರೇಯ ಉಪನಿಷತ್ತಿನ ಭಾಗ. ಏಷ ಹವೈ ಸಂಪ್ರತಿ ಪ್ರಾಣೋ ಯನ್ಮಜ್ಜೈತತ್ ರೇತೋ ನಹವಾ ಋತೆ ಪ್ರಾಣಾದ್ರೇತಃ ಸಿಚ್ಯತೆ ಯದ್ವಾ ಋತೆ ಪ್ರಾಣಾದ್ರೇತಃ ಸಿಚ್ಯೇತ ಪೂಯೆ ನ ಸಂಭವೇತ ಇತಿ. ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ವಿಚಾರ. ಆ ಪ್ರಾಣ ಇಲ್ಲದೇನೆ ಯಾವುದು ಕೂಡ ಹುಟ್ಟುವುದಿಲ್ಲ ಅಂತ ಅದರ ಅಭಿಪ್ರಾಯ ಇದ್ದಿರಬೇಕು. ಪ್ರಾಣ ಇಲ್ಲದೇನೆ ಸ್ತ್ರೀ ಪುರುಷರ ಸಮಾಗಮ ಆದರೂ ಕೂಡ ಒಳಗೆ ಮುಖ್ಯ ಪ್ರಾಣ ಇಲ್ಲದೆ ಹೋದರೆ, ಹಾಗೆ ಪರಮಾತ್ಮ ಇಲ್ಲದೆ ಹೋದರೆ ಅದರಿಂದ ಸಂತಾನೋತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದಂತೆ ಕಾಣಿಸ್ತದೆ. ಇತ್ಯಾದು ಹೀಗಿವೆಲ್ಲವೂ ಕೂಡ ತಸ್ಮಾತ್ ಅನ್ನಮಯ ಪ್ರಾಣಮಯೋ ಅನ್ನ ಪ್ರಾಣಯೋ ಸತ್ಯತ್ವ ಇಷ್ಟು ಹಿಂದೆ ನೋಡಿದ್ದೀವಿ. ಆದ್ದರಿಂದ ಅನ್ನ ಮತ್ತು ಪ್ರಾಣಗಳು ಅಥವಾ ಅನ್ನಮಯ ಮತ್ತು ಪ್ರಾಣಮಯ ಇವೆರಡೂ ಶಬ್ದಗಳು ಕೂಡ ಸತ್ಯತ್ವವನ್ನು ಹೇಳ್ತಾ ಇವೆ. ಅವೇ ಸತ್ಯಗಳಾಗಿವೆ. ಅಂದರೆ ಸತ್ಯತ್ವ ಅಂದ್ರೆ ಏನು ಅಂತ ಅರ್ಥ ಹೇಳಿದ್ದೀವೋ ಅದರ ಅರ್ಥವನ್ನು ಈ ಅನ್ನಮಯ ಮತ್ತು ಪ್ರಾಣಮಯ ಶಬ್ದಗಳು ಕೂಡ ವಿವರಿಸ್ತಾ ಇವೆ. ಸಾಮಾನ್ಯ ವಿಶೇಷ ಮಾತ್ರ ಭೇದ ಜ್ಞಾನಾತ್ ಮನೋವಿಜ್ಞಾನಯೋ ಜ್ಞಾನತ್ವಮೇವ. ಅನ್ನು ಮುಂದೆ ಇರೋದು ಅನ್ನಮಯ, ಪ್ರಾಣಮಯ ಮತ್ತು ಮನೋಮಯ ಮತ್ತು ವಿಜ್ಞಾನಮಯ ಅಂತ ಇನ್ನೆರಡಿವೆ. ಅದು ಎರಡೂ ಕೂಡ ಈ ಸತ್ಯ ಎಂಬ ಶಬ್ದದ ಬಳಿಕ ಇರುವಂತಹ ಎರಡನೇ ಶಬ್ದ ಏನಿದೆಯಲ್ಲ ಜ್ಞಾನಮಯ ಅಂತ, ಅದರ ಜ್ಞಾನ ಎಂಬ ಶಬ್ದ ಸತ್ಯಂ, ಜ್ಞಾನಂ, ಅನಂತಂ ಅಂತ ಹೀಗೆ ಮೂರು ವಿಶೇಷಣಗಳನ್ನು ಬ್ರಹ್ಮನಿಗೆ ಕೊಟ್ಟಿದ್ದಾರೆ. ಎರಡನೇ ವಿಶೇಷಣ ಜ್ಞಾನ ಅಂತ. ಆ ಜ್ಞಾನ ಅನ್ನುವುದರ ವಿವರಣೆಯೇ ಈ ಮನೋಮಯ ಮತ್ತು ವಿಜ್ಞಾನಮಯ. ಅಲ್ಲಿ ಮನೋಮಯ ಅಂದ್ರೆ ಸಾಮಾನ್ಯವಾದ ಜ್ಞಾನ ಸ್ವರೂಪ ಅಂತ ಅರ್ಥ ಈ ಬ್ರಹ್ಮ. ಹಾಗೆ ವಿಜ್ಞಾನಮಯ ಅಂದ್ರೆ ವಿಶೇಷ ಜ್ಞಾನ ಸ್ವರೂಪ ಅಂತ ಅರ್ಥ. ಬ್ರಹ್ಮನನ್ನ ಮಂತ್ರವರ್ಣ ಸತ್ಯಂ ಅಂತ ಹೇಳಿ ಆಮೇಲೆ ಜ್ಞಾನಂ ಅಂತ ಹೇಳಿದೆಯಲ್ಲ, ಅವನು ಜ್ಞಾನ ಸ್ವರೂಪನಾಗಿದ್ದಾನೆ ಅಂದ್ರೆ ಸಾಮಾನ್ಯ ಜ್ಞಾನ ಸ್ವರೂಪನೂ ಅವನೇ ಆಗಿದ್ದಾನೆ, ವಿಶೇಷ ಜ್ಞಾನ ಸ್ವರೂಪನೂ ಅವನೇ ಆಗಿದ್ದಾನೆ. ಮತ್ತೆ ಸಾಮಾನ್ಯ ಜ್ಞಾನವನ್ನು ನಮ್ಗೆ ಕೊಡುವವನು ಅವನೇ, ವಿಶೇಷ ಜ್ಞಾನವನ್ನು ನಮ್ಗೆ ಕೊಡುವವನು ಅವನೇ ಅಂತ ಹೀಗೆ ಅದಕ್ಕೆಲ್ಲ ಅರ್ಥ. ಅದು ನಾವು ಹಿಂದೆ ಅನೇಕ ಕಡೆ ನೋಡಿದ್ದೀವಿ, ಪ್ರಸಿದ್ಧವಾದ್ದರಿಂದ ಹೆಚ್ಚೇನು ವಿವರಣೆ ಬೇಕಾಗಲಿಕ್ಕಿಲ್ಲ. ದೇವಾದೀನಾಂ ಜ್ಞಾನಂ ವಿಜ್ಞಾನಂ ಅಂತ ಉಚ್ಯತೆ. ದೇವತೆಗಳು ಮೊದಲಾದ ವಿಶಿಷ್ಟ ಸಾಧಕರಿಗೆ ಬರಬೇಕಾದಂತಹ, ಅವರು ಗಳಿಸಬೇಕಾದಂತಹ ಜ್ಞಾನವನ್ನು ವಿಜ್ಞಾನ ಅಂತಾರೆ. ಹೀಗೆ ವಿಜ್ಞಾನ ಆತ್ಮಯೋಗ್ಯಂ ಸ್ಯಾತ್
ಜ್ಞಾನಂ ಸಾಮಾನ್ಯ ದರ್ಶನ ಮತ್ತು ಮತ್ತೊಂದು ಉಲ್ಲೇಖನೂ ಇದೆ. ವಿಜ್ಞಾನ ಅಂದರೆ ದೇವತೆಗಳು ಗಳಿಸುವ ಜ್ಞಾನ ಅಂತ ಒಂದರ್ಥ, ಇನ್ನೊಂದು ನನ್ನ ವಿಜ್ಞಾನ ಬೇರೆ, ನಿಮ್ಮ ವಿಜ್ಞಾನ ಬೇರೆ, ಇನ್ನೊಬ್ಬರ ವಿಜ್ಞಾನ ಬೇರೆ. ನಮಗೆಲ್ಲರಿಗೂ ಸಾಮಾನ್ಯವಾಗಿ ನಾವು ತಿಳಿಯಬೇಕಾದ ಸಂಗತಿಗಳು ಕೆಲವಿವೆ, ಅವುಗಳ ಜ್ಞಾನವನ್ನು ಜ್ಞಾನ ಅಂತಾರೆ. ಹೀಗೆಲ್ಲ ಬಂದಿದೆ. ಹೀಗೆ ಸತ್ಯಂ ಜ್ಞಾನಂ ಅನಂತಂ ಎಂಬಲ್ಲಿ ಜ್ಞಾನ ಎಂಬ ಶಬ್ದ ಸಾಮಾನ್ಯ ಜ್ಞಾನ ಸ್ವರೂಪ ಭಗವಂತ, ಹಾಗೆ ವಿಶೇಷ ಜ್ಞಾನ ಸ್ವರೂಪ ಭಗವಂತ ಅಂತ ಹೇಳ್ತದೆ. ಅದನ್ನೇ ಮನೋಮಯ ಎಂಬ ಶಬ್ದ ಸಾಮಾನ್ಯ ಜ್ಞಾನ ಸ್ವರೂಪ ಅಂತ ಹೇಳ್ತದೆ. ವಿಜ್ಞಾನಮಯ ಎಂಬ ಶಬ್ದ ವಿಶೇಷ ಜ್ಞಾನ ಸ್ವರೂಪ ಅಂತ ಹೇಳ್ತದೆ. ಇಲ್ಲಿ ಎರಡು ಶಬ್ದಗಳಿವೆ. ಇವೆರಡನ್ನೂ ಸಂಗ್ರಹಿಸಿ ಅಲ್ಲಿ ಜ್ಞಾನ ಎಂಬ ಶಬ್ದ ಹೇಳಿದೆ ಅಂತ ನಾವು ತಿಳ್ಕೋಬೇಕು. ವಿಜ್ಞಾನಯೋ ಜ್ಞಾನತ್ವಮೇವ. ಹೀಗೆ ಸತ್ಯ ಮತ್ತು ಜ್ಞಾನ ಇವೆರಡರ ವಿವರಣೆ 4 ಶಬ್ದಗಳಿಂದ ಬಂತು. ಇನ್ನು ಆನಂದಮಯ ಅಂತ 5ನೇ ಶಬ್ದ. ಇದು ಅನಂತ ಅನ್ನುವುದರ ವಿವರಣವನ್ನ ಮಾಡ್ತದೆ. ಈ ಆನಂದಸ್ತು ಅಂದ್ರೆ ಆನಂದಮಯ ಅನ್ನೋ ಶಬ್ದ ಅದು ಹೇಗೆ ಶಬ್ದ ಅಥವಾ ಆನಂದ ಎಂಬ ಅರ್ಥ, ಅದು ಭೂಮತ್ವಾತ್ ಅನಂತ ಪದಾರ್ಥ ವೇದಿತವ್ಯ. ಆನಂದ ಅಂದರೆ ಭಗವಂತ ಪೂರ್ಣಾನಂದನಾಗಿದ್ದಾನೆ, ನಮಗದು ಗೊತ್ತಿದೆ. ಅವನು ಪೂರ್ಣಾನಂದ ಹೀಗಾಗಿರುವುದರಿಂದ ಅವನನ್ನು ಅನಂತ ಅಂತ ಹೀಗೆ ಹೇಳಿದಂತಾಗ್ತದೆ. ಉಳಿದವರೆಲ್ಲರದು ಅಲ್ಪ ಸ್ವಲ್ಪ ಆನಂದ, ಭಗವಂತಂದು ಪೂರ್ಣಾನಂದ. ಆದ್ದರಿಂದ ಅನಂತ ಎಂಬ ಪದದಿಂದ ಏನು ಅರ್ಥ ಬರಬೇಕೋ ಆ ಅರ್ಥ ಈ ಆನಂದ ಎಂಬ ಶಬ್ದದಿಂದಲೂ ಬರ್ತದೆ ಅಂತ ತಾತ್ಪರ್ಯ. ಅನಂತ ಅಂದರೆ ದೇಶತಃ ಕಾಲತಃ ಗುಣತಃ ಅನಂತ. ಆ ಗುಣದಲ್ಲಿ ಈ ಆನಂದವೂ ಕೂಡ ಸೇರಿದೆ. ಆದ್ದರಿಂದ ಅವನನ್ನು ಅನಂತ ಎಂಬ ಶಬ್ದದಿಂದ ಸಂಕ್ಷಿಪ್ತವಾಗಿ ಏನನ್ನು ಹೇಳಿದ್ದಾರೆ ಅದನ್ನೇ ಆನಂದ ಎಂಬ ಶಬ್ದ ಒಂದು ಗುಣದ ಮೂಲಕವಾಗಿ, ಒಂದು ಗುಣವನ್ನು ತೋರಿಸುವ ಮೂಲಕ ಸ್ವಲ್ಪ ವಿವರಿಸಿದೆ ತಿಳ್ಕೋಬೇಕು. ಭೂಮತ್ವ ಅಂದರೆ ಪೂರ್ಣ ಅಂತ ಅರ್ಥ, ಪೂರ್ಣತ್ವ ಅಂತ ಅರ್ಥ. ಲಕ್ಷ್ಯತ್ವೇನ ನಿರ್ದಿಷ್ಟಸ್ಯ ಬ್ರಹ್ಮಶಬ್ದಸ್ಯ ಪ್ರತಿಶ್ಲೋಕಂ ಅನುಸಂಧಾನಾಚ್ಚ ಏವಂ ಅವಸೀಯತೆ. ಈ ಶಾಸ್ತ್ರದಲ್ಲಿ ಲಕ್ಷ್ಯವಾದದ್ದು ಯಾವುದು? ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ನಾವು. ಹಾಗಾದರೆ ಬ್ರಹ್ಮ ಹೇಗಿದ್ದಾನೆ ಅಂತ ಪ್ರಶ್ನೆ ಬಂದಾಗ ಅವನು ಲಕ್ಷ್ಯ ಆಗ್ತಾನೆ. ಅವನಿಗೆ ಜೀವಜನ್ಮಾದಿ ಕಾರಣತ್ವ, ಸತ್ಯತ್ವ, ಜ್ಞಾನತ್ವ, ಆನಂದತ್ವ ಇತ್ಯಾದಿಗಳು ಲಕ್ಷಣ ಆಗುತ್ತವೆ. ಹೀಗೆ ಲಕ್ಷ್ಯತ್ವೇನ ನಿರ್ದಿಷ್ಟನಾದ ಬ್ರಹ್ಮ ಏನಿದ್ದಾನೆ ಆ ಬ್ರಹ್ಮನನ್ನ ನಾವು ಬ್ರಹ್ಮಶಬ್ದ ಅನುಸಂಧಾನ ಪೂರ್ವಕವಾಗಿ ಪ್ರತಿಶ್ಲೋಕಂ ವಾಕ್ಯದಲ್ಲಿ ಎಲ್ಲ ಕಡೆನೂ ಕೂಡ ಅನುಸಂಧಾನ ಮಾಡುವುದರ ಮೂಲಕ ಹೀಗೆಲ್ಲ ನಮಗೆ ತಿಳಿದು ಬರ್ತದೆ. ಅದನ್ನ ಪೂರ್ಣವಾಗಿ ಆ ವಾಕ್ಯದ ಅರ್ಥ ನಂಗೆ ಹೇಳಲಿಕ್ಕಾಗಲಿಲ್ಲ, ತಾತ್ಪರ್ಯ ಇದನ್ನು ಹೇಳಿದ್ದೇನೆ. ಯಾಕಂದ್ರೆ ಲಕ್ಷ್ಯತ್ವೇನ ನಿರ್ದಿಷ್ಟಸ್ಯ ಬ್ರಹ್ಮಶಬ್ದಸ್ಯ ಅಂತಿದೆ. ಲಕ್ಷ್ಯ ಅಂತ ಪರಿಗಣಿತವಾದ ಯಾವುದು? ಬ್ರಹ್ಮ ಶಬ್ದ ಅಲ್ಲ. ಅದನ್ನ ಅದು ಯಾಕೆ ಆ ಥರ ಇದೆಯೋ ನಾನು ಹೆಚ್ಚು ನೋಡ್ಲಿಕ್ಕೆ ಹೋಗಲಿಲ್ಲ. ತಾತ್ಪರ್ಯ ಗೊತ್ತಾಗ್ತದೆ. ಈ ಭಗವಂತನನ್ನು ವರ್ಣಿಸುವಂತಹ ಅನೇಕ ಭಾಗಗಳನ್ನೆಲ್ಲ ನಾವು ತೆಗೆದು ನೋಡಿದರೆ ಅಲ್ಲಿ ಈ ಥರದ ಎಲ್ಲ ವರ್ಣನೆಯೂ ಕೂಡ ಕಾಣಿಸ್ತದೆ, ಬೇರೆ ಬೇರೆ ಗುಣಗಳ ವರ್ಣನೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಈ ತತ್ವಪ್ರದೀಪದಲ್ಲಿ ಬಂತು. ಇದರ ವಿವರಣೆ ನಾವೀಗಾಗಲೇ ಮೊನ್ನೆ ಒಂದ್ಸರಿ ಸೂಕ್ಷ್ಮವಾಗಿ ನೋಡಿದಂತೆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಕಾಣಿಸ್ತದೆ. ಅದನ್ನು ತಕ್ಕೊಳ್ಬೇಕು. ಅವರು ವಿವರಿಸಿ ಹೇಳಿದ್ದಾರೆ. ಜಯತೀರ್ಥರ ಟೀಕಾ ತತ್ವಪ್ರಕಾಶಕದಲ್ಲಿ ಶಬ್ದಾನುಸಂಧಾನಾದಿತಿ ಅಂತ ಒಂದು ಪ್ರತೀಕ ಇದೆ. ಆ ಟೀಕಾದಲ್ಲಿ ಅದು 2ನೇ ಪ್ರತೀಕ. ಆ ಪ್ರತೀಕದ ನಂತರ ಸತ್ಯಜ್ಞಾನ ಅನಂತ ಶಬ್ದಾನಾಂ ಅನ್ನಮಯಾದಿ ಶಬ್ದಾನಾಂ ಚ ಅರ್ಥಾನುಸಂಧಾನೇ. ಸತ್ಯ, ಜ್ಞಾನ, ಅನಂತ ಈ 3 ಶಬ್ದಗಳು, ಹಾಗೆ ಅನ್ನಮಯಾದಿ 5 ಶಬ್ದಗಳನ್ನು ನಾವು ತಗೊಂಡು ಅದರ ಅರ್ಥಾನುಸಂಧಾನವನ್ನು ಮಾಡಲಿಕ್ಕೆ ಹೊರಟ್ರೆ ಆಗ ಒಂದೇ ಅರ್ಥವೇ ತಿಳಿದು ಬರ್ತದೆ ಅಂತ ಜಯತೀರ್ಥರು ಅದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನ ತತ್ವಪ್ರದೀಪಕಾರರು ಹೇಳಿರುವುದರಿಂದ ಜಯತೀರ್ಥರು ಜಾಸ್ತಿ ಏನು ವಿವರಿಸಿಲ್ಲ. ಆದರೆ ಜಯತೀರ್ಥರ ಟೀಕೆಗೆ ಈ ಟಿಪ್ಪಣಿ ಬರೆದಂತಹ ಅಭಿನವ ಚಂದ್ರಿಕಾಕಾರರು ಪ್ರಾಯ ಆ ತತ್ವಪ್ರದೀಪವನ್ನೇ ನೋಡಿ, ಪ್ರಾಯ ಅಂತ ಹೇಳಬೇಕಾಗಿಲ್ಲ, ನೋಡೇ ಇದ್ದಾರೆ. ಅದರ ಮುಂದೆ ಅದನ್ನು ವಿಸ್ತರಿಸಿದ್ದಾರೆ. ನೋಡಿ, ಜೀವಕತ್ವಂ ವಿನಾಶಕತ್ವಂ ತಾವತ್ತು ಸತ್ಯ ಶಬ್ದಾರ್ಥ ಅಂತ ಅದನ್ನು ಪ್ರಾರಂಭಿಸಿದ್ದಾರೆ.
ಸತ್ಯ ಅಂದ್ರೆ ಏನು ನೋಡಿ, ಅವರು ಸತ್ ಅಂದ್ರೆ ಏನು ಅಂತ ಹೇಳ್ತಿಲ್ಲ. ಸತ್ಯ ಅಂದ್ರೆ ಜೀವಕ, ನಮ್ಮನ್ನು ಬದುಕಿಸುವವನು, ಹಾಗೆ ವಿನಾಶಕ, ನಮ್ಮನ್ನು ನಾಶಪಡಿಸುವವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಯಕಾರದ ಅರ್ಥವನ್ನು ಒಳಗೊಂಡೇ ಹೇಳಿದ್ದಾರೆ. ಅದನ್ನು ಮೊದಲು ಪ್ರತಿಜ್ಞೆ ಮಾಡಿದ್ದಾರೆ. ತಥಾಹಿ ಅಸ್ತಿ ದೇವದತ್ತೆ ಇತ್ಯುಕ್ತೆ ಜೀವತೀತಿ ಪ್ರತೀತೆ ಜೀವನಂ ಸಚ್ಛಬ್ದಾರ್ಥ. ಈಗ ಉದಾಹರಣೆಗಳು ಕೊಟ್ಟು ಹೇಳ್ತಾರೆ, ನಮಗೆ ಕನ್ವಿನ್ಸ್ ಆಗ್ತದೆ. ದೇವದತ್ತ ಇದ್ದಾನೆ ಕೇಳ್ತಾರೆ, ನಿಮ್ಮ ತಂದೆಯವರು ಇದ್ದಾರೋ ಇಲ್ಲೋ ಅಂತ ಯಾರಾದ್ರು ಕೇಳ್ತಿರ್ತಾರೆ. ಅವ್ರು ಈಗಿಲ್ಲ ಅಂತೀವಿ. ಇಲ್ಲ ಅಂದ್ರೆ ಅವರು ಸತ್ತು ಹೋಗಿದ್ದಾರೆ ಅಂತ ಅರ್ಥ. ಹೀಗೆಲ್ಲ ಕೇಳಿದಾಗ ಅದೇ ತರ ದೇವದತ್ತ ಇದ್ದಾನೆ ಅಂತ ಹೇಳಿದ್ರೆ ಬದುಕಿದ್ದಾನೆ ಅಂತಾನೆ ಅರ್ಥ. ನೀವು ಯಾವ ಊರಲ್ಲಿ ಇರ್ತೀರಿ ಅಂದ್ರೆ ಇಂಥ ಒಂದು ಊರಿನ ಹೆಸರು ಹೇಳ್ತಾರೆ, ನಾವು ಹೇಳ್ತೀವಿ ನಾವು ಆ ಊರಿನಲ್ಲಿ ಬದುಕಿದ್ದೇವೆ ಅಂತಾನೆ ಅರ್ಥ. ಅದರಿಂದ ಸತ್ ಶಬ್ದಕ್ಕೆ ಜೀವನ ಅಂತ ಅರ್ಥ. ಹಾಗೆ ವಿಶೀರ್ಣತಾಚ ಸಚ್ಛಬ್ದಾರ್ಥ, ವಿಶೀರ್ಣತ ನಷ್ಟ ಆಗುವಿಕೆ, ಅದು ಕೂಡ ಸತ್ ಶಬ್ದದ ಅರ್ಥ. ಸನ್ನಮಿತ್ಯುಕ್ತಿ ವಿಶೀರ್ಣತೆಯ ಪ್ರತೀತೆ. ಸಣ್ಣ ಯಾವುದಾದ್ರು ಒಂದು ವಸ್ತು ಸಣ್ಣವಾಗಿದೆ ಅಂತ ಹೇಳಿದ್ರೆ ಅದು ವಿಶೀರ್ಣವಾಗಿದೆ ಅಂತ ಅರ್ಥ ಆಗ್ತದೆ. ಉದಾಹರಣೆ ಬಹಳ ಏನು ಹೇಳಬೇಕಾಗಿಲ್ಲ, ಆದರೂ ಪ್ರಸಂಗವಂತು ಅಂತ ಹೇಳ್ತಿದ್ದೀನಿ. ವಿಷಣ್ಣ ಅಂದ್ರೂ ಸಣ್ಣ ಅಂದ್ರೂ ಒಂದೇ ಅರ್ಥ. ವಿಷಣ್ಣ ಅಂದ್ರೆ ಅಪ್ಸೆಟ್ ಆದವನು, ದುಃಖಿತನಾದವನು ಅಂತ ಅರ್ಥ. ಅಥವಾ ದೈಹಿಕವಾಗಿ ಜರ್ಜರಿತನಾದವನು, ನಾಶಕ್ಕೆ ಸಮೀಪ ಹೊರಟವನು ಅಂತ ಅರ್ಥ. ಸಣ್ಣ ಅಂದ್ರೂ ಹಾಗೇನೇ ಅರ್ಥ. ತಾತ್ಪರ್ಯ ನಿರ್ಣಯದಲ್ಲಿ 19ನೇ ಅಧ್ಯಾಯದಲ್ಲಿ ಈ ದ್ರೌಪದಿ ಸ್ವಯಂವರದ ಪ್ರಸಂಗದಲ್ಲಿ ಎಲ್ಲ ರಾಜರು ವಿಷಣ್ಣರಾದರು ಅಂತ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಎಲ್ಲ ರಾಜರು ಸಣ್ಣರಾಗಿದ್ದಾರೆ, ಸಣ್ಣರಾದರು ಅಂತ ವರ್ಣನೆ ಮಾಡಿ, ಎಲ್ಲ ರಾಜರು ಸಣ್ಣರಾದಾಗ ಜರಾಸಂಧ ಎದ್ದು ಬಂದ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಸಣ್ಣ ಅಂದ್ರೆ ಮತ್ತೆ ಹಿಂದಿನ ಶ್ಲೋಕದಲ್ಲಿ ವಿಷಣ್ಣ ಅಂದ್ರೆ ಅದಕ್ಕೆಲ್ಲದಕ್ಕೂ ಅರ್ಥ ಒಂದೇ. ಸುಮ್ಮನೆ ನೆನಪಂತು ಅಂತ ಹೇಳಿದೆ. ಯಾಕೆಂದ್ರೆ ಈ ಸದು ಧಾತುವಿಗೆ ವಿ ಅಂತ ಉಪಸರ್ಗ ಸೇರಿಸಿದಾಗ ಮಾತ್ರ ವಿಷಾದ, ದುಃಖ, ನಾಶ ಅಂತ ಈಗ ಅರ್ಥ ಆಗ್ತದಂತಿಲ್ಲ. ಸದಲು ಧಾತುವಿನಲ್ಲೇ ಅದಿದೆಯಲ್ಲ, ಸದಲು ವಿಶರಣ ಗತಿ ಅವಸಾದನ ಅನ್ನುವಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಸನ್ನಮಿತ್ಯುಕ್ತಿ ವಿಶೀರ್ಣತಾಯಾ ಪ್ರತೀತೆ. ಸಣ್ಣವಾಗಿದೆ ಅಂತ ತಪ್ರತ್ಯಯ ಅಂತವನ್ನ ಈ ವಸ್ತುವು ಸಣ್ಣವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ವಸ್ತುವಿಗೆ ನಾಶ ಆಗಿದೆ ಅಂತಾನೆ ಅರ್ಥ ತಿಳಿದು ಬರ್ತದೆ. ತಥಾಚ ಅಸ್ತೇಹೆ ಶತ್ರಂತಸ್ಯ ಸದೇಹೆ ಕ್ವಿಪಂತಸ್ಯ ಅಸದಿತ್ತಿ ರೂಪಂ. ಅಲ್ಲೇನೋ ವಾಕ್ಯ ಸ್ವಲ್ಪ ವ್ಯತ್ಯಾಸ ಇದೆ, ಅಥವಾ ನಮಗೆ ಅರ್ಥ ಆಗದೆ ಇರಬಹುದು. ಈ ಅಸಧಾತುವಿನ ಶತ್ರು ಪ್ರತ್ಯಾಂತಶವಾದ ಶಬ್ದ ಅಂದ್ರೆ ಸನ್ ಅಂತ ಹೇಳಿದ್ರೆ ಅದು ಹಾಗೆ ಈ ಶದುಲ ವಿಶರಣ ಗತ್ಯವ ಸಾಧನೇಶು ಧಾತುವಿಗೆ ಕ್ವಿ ಪ್ರತ್ಯಯ ಬಂದ್ರೆ ಅವೆರಡಕ್ಕೂ ಕೂಡ ಸತ್ ಅಂತ ಒಂದೇ ರೂಪ ಆಗ್ತದೆ. ಸತ್ ಅಂದ್ರೆ ಇರುವುದು ಅಂತಲೂ ಒಂದು ಅರ್ಥ ಆಗ್ತದೆ, ಇಲ್ಲ ಅಂತಲ್ಲ. ಅದಲ್ಲದೇನೆ ನಾಶ ಹೊಂದುವುದು ಅಂತಲೂ ಕೂಡ ಒಂದು ಅರ್ಥ ಆಗ್ತದೆ. ಕ್ವಿಬಂತಸ್ಯ ಅವಾಸದಿತಿ ರೂಪಂ ಅಂತೇನೋ ಇದೆ, ಕ್ವಿಬಂತಸ್ಯೇವ ಅಂತ ಹೀಗೇನೋ ಇತ್ತೇನೋ. ಇಲ್ಲಿ ಭಾವ ಸಾಧನಂ ಚೇತುತ, ಇದು ವ್ಯಕ್ತಿಯನ್ನ ವಸ್ತುವನ್ನು ಹೇಳುವುದು ಆಗಬಹುದು, ಅವಾಗ ಕರ್ತೃರ್ಥ ಆಗ್ತದೆ. ಅದಲ್ಲದೆ ಇದು ಭಾವ ಎಂಬ ಅರ್ಥವನ್ನು ಹೇಳ್ತದೆ, ಅಂದ್ರೆ ಧಾತ್ವರ್ಥವನ್ನ. ಸತ್ವಮೊಂದು ಜೀವನಂ ವಿಶರಣಂ ಚ ಯಾಪಯತಿ ಇತಿ ಸತ್ಯಂ ಬ್ರಹ್ಮ. ಸತ್ ಅಂದ್ರೆ ಸತ್ವಂ, ಸತ್ ಅಂದ್ರೆ ಇರುವ ವ್ಯಕ್ತಿ ಅಥವಾ ಇರುವ ವಸ್ತು ಅಂತಲೂ ಒಂದು ಅರ್ಥ, ಇಲ್ಲ ಅಂತಲ್ಲ. ಹಾಗೆ ಸತ್ ಅಂದ್ರೆ ಅದು ಕ್ರಿಯೆಯನ್ನು ಹೇಳ್ತದೆ, ಅಂದ್ರೆ ಬದುಕಿರುವಿಕೆ. ಸತ್ ಅಂದ್ರೆ ಸತ್ವಂ, ಬದುಕಿರುವಿಕೆ ಮತ್ತು ನಾಶ ಆಗುವಿಕೆ, ಅದು ಸತ್ ಎಂಬ ಶಬ್ದದ ಅರ್ಥ. ಅದನ್ನೇ ಸತ್ವ ಎಂಬ ಶಬ್ದದಿಂದ ವಿವರಿಸಿದ್ದಾರೆ. ಅದನ್ನು ಈ ಜಗತ್ತಿಗೆ ಕೊಡುವಂಥದ್ದು ಬ್ರಹ್ಮ. ಸತ್ ಯಾಪಯತಿ ಇತಿ ಸತ್ಯಂ, ಅರ್ಥಾತ್ ಸತ್ವಂ ವ್ಯಾಪಯತಿ ಇತ್ಯರ್ಥ. ತಥಾ ಜೀವನವಾಚಿನಿ ವಿಶೀರ್ಣವಾಚಿನಿ ವಾ ಸಚ್ಛಬ್ದೆ ಕರ್ಮಣಿ ಉಪಪದೆ. ಈ ಸತ್ ಶಬ್ದ ಅದು ಜೀವನ ಎಂಬ ಅರ್ಥವನ್ನು ಹೇಳ್ತದೆ, ಹಾಗೆ ವಿಶೀರ್ಣ ನಷ್ಟವಾಗಿದೆ ಅಂತ ಅನ್ನೋದನ್ನು ಹೇಳ್ತದೆ. ಇವೆರಡನ್ನೂ ಹೇಳುವಂತಹ ಸಚ್ಛಬ್ದವು ಕರ್ಮವಾಗಿದ್ದಾಗ ಸಚ್ಛಬ್ದೇ ಕರ್ಮಣಿ ಉಪಪದೆ ಯಾತೇಹ ಅಂತರ್ನೀತನೆ ಅರ್ಥಾತ್. ಇಲ್ಲಿ ನೋಡಿ, ಯ ಅಂತಿದೆಯಲ್ಲ, ಯ ಪ್ರಾಪಣೆ ಧಾತು ಮೂಲತಃ ಯಾತಿ ಅಂದ್ರೆ ಹೋಗುತ್ತಾನೆ ಅನ್ನೋ ಅರ್ಥವನ್ನು ಹೇಳ್ತದೆ. ಆದರೆ ಇಲ್ಲಿ ಹೋಗುವುದು ಅಂದ್ರೆ ಹೋಗಿಸುವುದು ಅಂತ ಅರ್ಥ ಇಟ್ಕೋಬೇಕಾಗಿದೆ ನಾವು. ಕೊಡುವುದು ಅಂದ್ರೆ ಕೊಡಿಸುವುದು ಅಂತ ಹೇಗೆ ಅರ್ಥ ಇಟ್ಕೊಳ್ಳೋ ಸಾಧ್ಯತೆ ಇರ್ತದೋ ಹಾಗೆ ಹೋಗುವುದು ಅಂದ್ರೆ ಹೋಗಿಸುವುದು ಅಂತ ಅರ್ಥ ನಾವು ಇಟ್ಕೋಬೇಕಾಗಿದೆ. ಆದರೆ ಯ ಧಾತುವಿಗೆ ಹೋಗಿಸುವುದು ಅಂತ ಅರ್ಥ ನಿಜಂತದಲ್ಲಿ ಮಾತ್ರ ಬರ್ತದೆ. ಆದರೆ ಇಲ್ಲಿ
ನಿಜಂತ ಇಲ್ಲದೆ ಹೋದ್ರೂ ಕೂಡ ಅಂತರ್ನೀತ ನಿಚಾರ್ಥ, ನಿಚ್ ಪ್ರತ್ಯಯ ಇಲ್ಲದೆ ಹೋದ್ರೂ ಕೂಡ ನಿಚ್ ಪ್ರತ್ಯಯದ ಅರ್ಥವನ್ನು ಇಟ್ಕೋಬೇಕು ಅಂತ ಇಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಮಾರ್ಗದರ್ಶನ ಋಗ್ಭಾಷ್ಯದಲ್ಲಿದೆ. ಯಾಕೆ ನಿಚ್ ಪ್ರತ್ಯಯ ಇಲ್ಲದೆ ಹೋದ್ರೂ ಕೂಡ ನಿಚ್ ಪ್ರತ್ಯಯದ ಅರ್ಥವನ್ನು ನಾವು ಈ ಬ್ರಹ್ಮನಿಗೆ ಸಂಬಂಧಪಟ್ಟಂತೆ ಇಟ್ಕೋಬೇಕು ಅಂತ. ಬ್ರಹ್ಮನಿಗೆ ಸಂಬಂಧಪಟ್ಟಂತಾನೆ ಅಲ್ಲಿಯೂ ಕೂಡ ಬಂದಿದೆ. ಚೋದಯಿತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಅಂತ. ನಮ್ಮ ಬುದ್ಧಿಗಳನ್ನ ಚೇತಂತಿ, ಅದಕ್ಕೆ ಚೈತನ್ಯ ಕೊಡುವಂಥದ್ದು ಅಂತ. ಚೇತಯಂತಿ ಅಂತ ಆಗಬೇಕಾದದ್ದು ಚೇತಂತಿ ಅಂತ ಯಾಕಾಗಿದೆ ಅಂದ್ರೆ, ನಾವು ಪೂರ್ಣ ಅಸ್ವತಂತ್ರರು, ನಮಗೆ ಚೈತನ್ಯವನ್ನು ಹೊಂದುವ ಶಕ್ತಿಯೂ ಕೂಡ ಇಲ್ಲ. ಅವನೇ ಕೊಟ್ಟು ಅವನೇ ಮಾಡಿಸ್ಬೇಕು. ಹೀಗೆ ಪೂಜೆ ಅವನೇ ಮಾಡಿ ನಮ್ಮ ಕಡೆಯಿಂದ ಮಾಡಿಸ್ತಾನ, ಆ ಥರ ಅದಕ್ಕೆಲ್ಲದಕ್ಕೂ ಕೂಡ ಅರ್ಥ. ಹೀಗೆ ಎಲ್ಲದರಲ್ಲೂ ಅವನಿಗೆ ಸ್ವಾತಂತ್ರ್ಯ ಇರೋದ್ರಿಂದ ಅಂತರ್ನಿಹಿತವಾದ ಅಂದ್ರೆ ಅಂತರ್ಗತವಾದ ನಿಚ್ ಪ್ರತ್ಯಯದ ಅರ್ಥ. ಆದ್ದರಿಂದ ಆತೋನುಪಸರ್ಗೇ ಕಹ ಅಂತ ಪಾಣಿನಿ ಸೂತ್ರ, ಅದಕ್ಕನುಸಾರವಾಗಿ ಕ ಪ್ರತ್ಯಯ ಬಂದಿದೆ. ಆದ್ದರಿಂದ ಅಲ್ಲಿ ಸತ್ಯ ಅಂತ ಹೀಗಾಗಿದೆ. ಈ ಅಲ್ಲಿ ಮತ್ತೆ ಮಹಾಭಾಷ್ಯದ ಚಿಂತನೆ ಅದೆಲ್ಲ ಮಾಡಿದ್ದಾರೆ, ಅದೇನು ಬೇಕಾಗಿಲ್ಲ ನಮಗೆ. ಅನ್ನ ಶಬ್ದಾರ್ಥ, ಇನ್ನು ಅನ್ನ ಶಬ್ದದ ಅರ್ಥ ಏನು? ಇಲ್ಲಿವರೆಗೆ ಸತ್ಶಬ್ದದ ಅರ್ಥ ಹೇಳಿದ್ರು. ಅನ್ನ ಶಬ್ದದ ಅರ್ಥ ಏನಂದ್ರೆ ಅದ್ಯತೆ ಉಪಜೀವ್ಯತೆ ಇತಿ ಅನ್ನಂ. ಯಾವುದು ಅದ್ಯತೆ ಅರ್ಥಾತ್ ಉಪಜೀವ್ಯತೆ, ಇನ್ನೊಬ್ಬರಿಂದ ಆಶ್ರಯಿಸಲ್ಪಟ್ಟಿದೆಯೋ ಅಂತ ಜೀವಕತ್ವ ಜೀವಯತಿ ಇತಿ ಜೀವಕಃ ಅನ್ನೋ ಅರ್ಥವನ್ನೇ ಹೇಳ್ತದೆ. ಹೀಗೆ ಜೀವಕತ್ವವನ್ನು ಹೇಳ್ತಾ ಇದೆ. ಅತ್ತಿ ಉಪಸಂಹರತಿ ಇತಿ ಸಂಹಾರಾರ್ಥಕತ್ವಂಚ. ಅನ್ನಂ ಶಬ್ದಕ್ಕೆ ಎರಡು ಅರ್ಥ ಇವೆ. ಒಂದು ಜೀವಯತಿ ಇತಿ ಅನ್ನಂ, ಇನ್ನೊಂದು ಸಂಹರತಿ ಇತಿ ಅನ್ನಂ. ಸಂಹರತಿ ಮತ್ತು ಜೀವಯತಿ ಅನ್ನೋದು ಅರ್ಥ. ಮೂಲ ಅಲ್ಲಿ ಶಬ್ದ ಇರುವುದು ಅದ್ಯತೆ ಮತ್ತು ಅತ್ಯ ಅಂತ. ಸಂಹಾರಾರ್ಥಕತ್ವಂಚ ಇತಿ ತಯೋ ಐಕ್ಯಂ. ಆದ್ರಿಂದ ಈ ಅನ್ನ ಶಬ್ದದ ಅರ್ಥಕ್ಕೂ ಸತ್ಯ ಎಂಬ ಶಬ್ದದ ಅರ್ಥಕ್ಕೂ ಐಕ್ಯ ಬಂತು ಅಂತ ತಾತ್ಪರ್ಯ. ತಯೋ ಅಂದ್ರೆ ಅವೆರಡು ಶಬ್ದಗಳು. ಯ ಅಂದ್ರೆ ಹೊಂದಿಸುವವನು ಅಂತ ಅರ್ಥ, ಅರ್ಥಾತ್ ಕೊಡುವವನು ಅಂತ ಅರ್ಥ ಆಗ್ತದೆ. ಹೊಂದುವುದು ಅಂದ್ರೆ ತಗೊಳ್ಳುವುದು, ಹೊಂದಿಸುವುದು ಅಂದ್ರೆ ಕೊಡುವುದು. ಈ ಉದಾಹರಣೆಗೆ ನಾನು ಬಹಳ ಧನವನ್ನು ಹೊಂದಿದ್ದೇನೆ ಅಂದ್ರೆ ನನಗೆ ಆ ಧನವನ್ನು ಇನ್ನೊಬ್ರು ಯಾರೋ ಹೊಂದಿಸಿದ್ದಾರೆ, ಭಗವಂತ, ನಮ್ಮ ತಂದೆ ಮೊದಲಾದವರು ಅದನ್ನು ಹೊಂದಿಸಿದ್ದಾರೆ ಅಂತ ಅರ್ಥ. ಆದ್ರಿಂದ ಅವನು ಧನವನ್ನು ಹೊಂದಿದ್ದಾನೆ ಅಂತ ನಾವಂತೂ ಪ್ರಯೋಗ ಮಾಡೇ ಮಾಡ್ತೇವೆ. ಇಂಗ್ಲಿಷ್ನಲ್ಲಿ ಕೂಡ ಪೊಸೆಸ್ ಅಂತ ಹೇಳೇ ಹೇಳ್ತೇವಲ್ಲ. ಆದ್ರಿಂದ ಹೊಂದುವುದು ಅಂದ್ರೆ ಇಟ್ಕೊಂಡಿರುವುದು, ಆ ಕ್ರಿಯೆಗೆ ಒಳಗಾಗುವುದು. ಇಲ್ಲಿ ಜೀವನ ಮತ್ತೆ ನಾಶ ಮೊದಲಾದ ಕ್ರಿಯೆಗಳು ಒಳಗಾಗುವುದು. ಅದಕ್ಕೆ ನಿಜಂತವಾದನ್ನು ಇಟ್ಕೊಂಡಾಗ, ಹೊಂದಿಸುವುದು ಅಂತ ಅರ್ಥ ಇಟ್ಕೊಂಡಾಗ ಅದು ಕೊಡುವುದು ಅಂತ ಅರ್ಥ ಆಗ್ತದೆ. ಹೀಗೆ ಅನ್ನ ಶಬ್ದದ ಮತ್ತು ಸತ್ಯ ಶಬ್ದದ ವಿವರಣೆ ಆಯ್ತಿದೆ. ಇನ್ನು ಮುಂದೆ ಪ್ರಾಣ ಶಬ್ದಾರ್ಥಶ್ಚ ಪ್ರಾಣಂತಿ ಚೇಷ್ಟಂತಿ ಜೀವಂತಿ ಚೇಷ್ಟಂತೆ ಜೀವಂತಿ ಅನೇನೈತಿ ಪ್ರಾಣ. ಅನೇನ ಈ ಭಗವಂತನ ಅನುಗ್ರಹದಿಂದಲೇ ಜೀವರೆಲ್ಲರೂ ಕೂಡ ಪ್ರಾಣಂತಿ ಅಂದರೆ ಕೆಲಸ ಮಾಡುತ್ತಾರೆ, ಹಾಗೆ ಜೀವಂತಿ ಬದುಕಿರ್ತಾರೆ. ಆದ್ರಿಂದ ಅವನು ಪ್ರಾಣ. ಹೀಗೆ ಎಲ್ಲ ಜೀವರಿಗೂ ಕೂಡ ಗತಿ ಜೀವನ ದಾತೃತ್ವ, ಒಂದು ಗತಿಯನ್ನ, ಅವರಲ್ಲಿ ಮೂಮೆಂಟ್ ಅನ್ನು ಕೊಡ್ತಾನೆ, ಹಾಗೆ ಜೀವನ ಅವರು ಬದುಕಿರುವಂತೆ ಮಾಡ್ತಾನೆ ಅಂತ ಹೀಗದರ ಅರ್ಥ. ಗತಿ ಜೀವನ ದಾತೃತ್ವ ತಥಾ ಸತಿಥಿ ಧಾತ್ವರ್ಥಃ ಗತಿ. ಸತ್ ಅಂತ ಅಲ್ಲಿ ಶಬ್ದ ಇದೆಯಲ್ಲ, ಆ ಸತ್ ಎಂಬ ಶಬ್ದ, ಸತ್ ಎಂಬ ಧಾತುವಿಗೆ ಅರ್ಥ ಗತಿ ಅಂತ. ಜೀವನಂಚ ಅಸ್ಥಿ ಧಾತ್ವರ್ಥಃ. ಅಸ್ಥಿ ಎಂಬ ಧಾತುವಿಗೆ ಅರ್ಥ ಜೀವನ ಅಂತ ಅರ್ಥ ಇದೆಯಲ್ಲ, ಅದ್ರ ಮುಂದೆ ನಾವು ಹಿಂದೆ ಹೇಳೇ ಇದ್ದೀವಲ್ಲ. ತಾಭ್ಯಾಂ ಯಥಾಸಂಭವಂ ಶತಲಿ ಕ್ವಿಪೇಚ ಸತಿ. ಈ ಸತ್ ಶಬ್ದದ ಮೇಲೆ, ಅಸುಧಾತುವಿನ ಮೇಲೆ ಶತ್ರು ಪ್ರತ್ಯಯ ಅಥವಾ ಕ್ವಿಪ್ ಪ್ರತ್ಯಯ ಇವು ಬಂದಾಗ ಸತ್ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗ್ತದೆ. ತತಶ್ಚ ಭಾವ ಸಾಧನ ಸತ್ವಂ. ಆದ್ರಿಂದ ಸತ್ ಅಂದ್ರೆ ಸತ್ವಂ ಅಂತ ಅರ್ಥ. ಇರುವಂತ ವ್ಯಕ್ತಿ ಅಂತನೂ ಅರ್ಥ ಆಗಬಹುದು, ಇಲ್ಲ ಅಂತಲ್ಲ. ಭಾವ ಅಂತನೂ ಅರ್ಥ ಆಗಬಹುದು ಅನ್ನೋದು ಹಿಂದೆನೇ ಹೇಳಿದ್ದಾರೆ. ತತಶ್ಚ ಭಾವ ಸಾಧನಂ ಸತ್ ಸತ್ವಂ ಅಂದ್ರೆ ಒಟ್ಟಾರೆ ಗತಿ ಜೀವನಂ, ಒಂದು ಮೂವ್ ಆಗುವುದು, ಇನ್ನೊಂದು ಬದುಕಿರುವುದು. ತದುಭಯಂ ಯಾಪಯತಿ, ಇವೆಲ್ಲವನ್ನು ಕೊಡ್ತಾನೆ. ಆದ್ರಿಂದ ಭಗವಂತ ಸತ್ಯ ಅಂತ ಅರ್ಥ. ಸತ್ಯ ಶಬ್ದ ಅರ್ಥೋಪಿ ಗತಿ ಜೀವನ ಪ್ರದತ್ತಮೇವ.
ಪ್ರಾಣ ಶಬ್ದದ ಅರ್ಥ ಅಂತೂ ಗತಿ ಜೀವನ ಪ್ರದತ್ವ ಅಂತ ಗೊತ್ತಾಗಿದೆ ನಮಗೀಗ. ಸತ್ಯ ಶಬ್ದದ ಅರ್ಥವೂ ಕೂಡ ಅದೇ ಆಗ್ತದೆ. ತತಶ್ಚ ಪ್ರಾಣ ಸತ್ಯ ಶಬ್ದಯೋ ಏಕಾರ್ಥತ್ವ. ಆದ್ರಿಂದ ಪ್ರಾಣಮಯ ಮತ್ತು ಸತ್ಯ ಶಬ್ದ ಅಥವಾ ಪ್ರಾಣ ಮತ್ತು ಸತ್ಯ ಶಬ್ದ ಇವೆರಡು ಕೂಡ ಒಂದೇ ಅರ್ಥವನ್ನೇ ಹೇಳಿದಂತಾಗ್ತದೆ. ಅನ್ನಮಯ, ಪ್ರಾಣಮಯ ಇವಿಷ್ಟು ಶಬ್ದಗಳಾದ್ಮೇಲೆ ಇರುವಂಥದ್ದು ಮನೋಮಯ ಅನ್ನೋ ಶಬ್ದ. ಅದು ಮನಸ್ಸೆಂಬ ಶಬ್ದಕ್ಕೆ ಏನರ್ಥ? ಜ್ಞಾನ ಅಂತ ಅರ್ಥ. ಅಭಿನವ ಚಂದ್ರಿಕಾಕಾರರು ಹೇಳ್ತಾರೆ. ಅದನ್ನ ತತ್ವಪ್ರದೀಪವನ್ನೇ ಅವರು ವಿವರಿಸಿದ್ದಾರೆ. ಮನೋ ಅವಬೋಧನೆ ಇತಿ ಧಾತು ವ್ಯಾಖ್ಯಾನಾತ್. ಮನಜ್ಞಾನೆ, ಮನೋ ಅವಬೋಧನೆ ಅಂತ ಈಗೆಲ್ಲ ಧಾತುಗಳಿದೆ. ಮನೋ ಅವಬೋಧನೆ ಧಾತುವನ್ನು ಇಟ್ಕೊಂಡಿದ್ದಾರೆ. ಆ ಧಾತುವಿನ ಅದರಿಂದ ಹುಟ್ಟಿದ್ದೇ ಈ ಮನಸ್ಸೆಂಬ ಶಬ್ದ. ಅದರಿಂದ ಅದು ಜ್ಞಾನ ಅನ್ನೋ ಅರ್ಥವನ್ನು ಹೇಳ್ತದೆ. ಅದಕ್ಕೆ ಅಸುನ್ ಅಂತ ಒಂದು ಪ್ರತ್ಯಯ, ಅದರಿಂದ ಅದು ಮನಸ್ಸು ಅಂತ ಈ ಶಬ್ದ ನಿಷ್ಪನ್ನ ಆಗಿದೆ. ಸಕಾರ ಅಂತವಾದ ಶಬ್ದ ಹುಟ್ಟಲಿಕ್ಕಾಗಿ ಅಸುನ್ ಅನ್ನೋ ಪ್ರತ್ಯಯ ಇರೋದು. ತತಶ್ಚ ಮನೋಮಯ ಜ್ಞಾನ ಶಬ್ದಯೋ ಏಕಾರ್ಥತ್ವ. ಸ್ಪಷ್ಟವೇ ಆಯಿತು. ಭಗವಂತ ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳಿದಾಗ ಅಲ್ಲಿ ಜ್ಞಾನ ಅನ್ನೋ ಎರಡನೇ ವಿಶೇಷಣ ಏನಿದೆ ಅದು ಭಗವಂತ ಜ್ಞಾನ ಸ್ವರೂಪ ಅನ್ನೋದನ್ನೇ ಹೇಳ್ತದೆ. ಮನೋಮಯ ಅಂತ ಅನ್ನೋದು ಕೂಡ ಅದು ಜ್ಞಾನ ಸ್ವರೂಪ ಅಂತ ಅನ್ನೋದನ್ನೇ ಹೇಳ್ತದೆ. ಇಲ್ಲಿ ಮನಸ್ಸು ಅಂದ್ರೆ ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಒಂದು ಇನ್ಸ್ಟ್ರೂಮೆಂಟ್, ನಮಗೆ ಜ್ಞಾನವನ್ನು ಕೊಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂತ ನಮಗೆ ಅರ್ಥ ಗೊತ್ತಿದೆ. ಆದರೆ ಅದು ಇಲ್ಲಿ ವರ್ಣಿತವಾದಲ್ಲ. ಭಗವಂತನೇ ಮನಸ್ಸೆಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಹೀಗೆ ಅದನ್ನು ತಿಳ್ಕೊಳ್ಬೇಕು. ಅದರಿಂದ ಮನೋಮಯ ಶಬ್ದ ಮತ್ತು ಜ್ಞಾನ ಶಬ್ದ ಎರಡು ಕೂಡ ಏಕಾರ್ಥ ವಾಚಕ ಆಯಿತು. ವಿಜ್ಞಾನಮಯ ಜ್ಞಾನ ಶಬ್ದಯೋ ಏಕಾರ್ಥತ್ವ ಸ್ಪಷ್ಟಂ. ಅದನ್ನು ನಾವೇನು ಹೇಳಬೇಕಾಗಿಲ್ಲ ಅಂತಾರೆ ಅಭಿನವ ಚಂದ್ರಿಕಾಕಾರರು. ವಿಜ್ಞಾನಮಯ ಶಬ್ದ ಮತ್ತು ಜ್ಞಾನ ಶಬ್ದ ಅಲ್ಲಂತೂ ಎರಡೂ ಕಡೆ ವಿಜ್ಞಾನ ಅನ್ನೋ ಶಬ್ದವೇ ಇರೋದ್ರಿಂದ ಅದು ತಾನಾಗಿ ಗೊತ್ತಾಗಿಬಿಡ್ತದೆ. ಮನೋಮಯ ಅನ್ನೋದು ನಾವು ಹೇಳಬೇಕಾಯ್ತು. ಮನಸ್ಸು ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೋಬೇಡಿ. ಮನಸ್ಸು ಅಂದ್ರೆ ಜ್ಞಾನ ಅನ್ನೋ ಅರ್ಥವನ್ನು ನಾವು ಹೇಳಬೇಕಾಯ್ತು. ಇಲ್ಲಿ ಸ್ಪಷ್ಟವೇ ಇರೋದ್ರಿಂದ ನಾವೇನು ಹೇಳಬೇಕಾಗಿಲ್ಲ. ಮುಂದೆ ಆನಂದಮಯ ಪ್ರಕರಣಂಚ ಅನಾನಂದ ಶಬ್ದಾರ್ಥಕತ್ವ ಕಥನ ರೂಪಂ ಅಂತ ಹೀಗೆ ಇಲ್ಲೇನೋ ಇದೆ. ಅದೇನು ಆನಂದಮಯ ಅನ್ನೋ ಪ್ರಕರಣದಲ್ಲಿ ಭಗವಂತ ಆನಂದ ಸ್ವರೂಪನಾಗಿದ್ದಾನೆ ಅನ್ನೋದನ್ನು ಹೇಳ್ತದೆ. ವಾಕ್ಯದಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಇದೆ ಅಥವಾ ನನಗೆ ಅರ್ಥ ಆಗಲಿಲ್ಲ. ಕೆಲವು ಸರಿ ಬಹಳ ಸಣ್ಣ ಸಣ್ಣ ವಾಕ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅಲ್ಲೇ ಶ್ರಮ ಆಗೋದು ಬೇಡ ಅಂತ ಬಿಟ್ಬಿಟ್ಟಿರ್ತೇನೆ ಅಷ್ಟೇ. ಭಗವಂತನಿಗೆ ಆನಂದ ಸ್ವರೂಪತ್ವವನ್ನು ಅದು ಹೇಳ್ತದೆ, ಅದು ಗೊತ್ತಿದೆ ನಮಗೆ. ಪ್ರಕರಣಂಚ ನ ಆನಂದ ಶಬ್ದ ಕಥನ ರೂಪಂ. ಅದಕ್ಕೆ ಸ್ವಲ್ಪ ಏನಾದರೂ ಹಿಂಗೆ ಹೇಳ್ತಾ ಹೋದಾಗ ಇನ್ನೊಂದ್ಸರಿ ಅದರ ಅರ್ಥ ಹೊಳೆದ್ರೆ ಹೇಳ್ತೇನೆ. ಕಿಂತು ಸತ್ಯಂ ಜ್ಞಾನವನಂತಂ ಬ್ರಹ್ಮ ಇತಿ ಬ್ರಹ್ಮಣೋ ಅಭಿಹಿತೆ ಲಕ್ಷಣೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬಲ್ಲಿ ಬ್ರಹ್ಮನಿಗೆ ಒಂದು ಲಕ್ಷಣವನ್ನು ಹೇಳಿದಾರಲ್ಲ, ಬ್ರಹ್ಮನಿಗೇನೋ ಲಕ್ಷಣವು ಹೇಳಲ್ಪಟ್ಟಿದೆ. ಆ ಲಕ್ಷಣದಲ್ಲಿ ತತ್ರ ಅಂತ್ಯಲಕ್ಷಣಸ್ಯ ಅಸಂಭವ ಶಂಕಾ ನಿರಾಸಾಯ. ಭಗವಂತ ಅನಂತ ಅಂತ ಒಂದು ಲಕ್ಷಣ ಹೇಳಿದ್ದಾರೆ. ಬಹುಶಃ ಅಲ್ಲಿ ತತ್ರ ಅನಂತ್ಯ ಲಕ್ಷಣಸ್ಯ ಅಂತ ಆಗಬೇಕಾಗಿತ್ತೇನೋ. ನಾನು ನೋಡ್ತಿರೋ ಪುಸ್ತಕದಲ್ಲಿ ತತ್ರ ಅಂತ್ಯಲಕ್ಷಣಸ್ಯ ಅಂತಿದ್ರೆ ಅದಷ್ಟು ಸರಿಯಾಗೋದಿಲ್ಲ. ಅನಂತ್ಯ ಅಂತ ನಿಮ್ಮ ಪುಸ್ತಕದಲ್ಲಿ ಏನಾದರೂ ಇದ್ರೆ ಅದು ಚೆನ್ನಾಗಿರ್ತದೆ, ಅದೇ ಸರಿಯಾದ ಅರ್ಥ. ಭಗವಂತನಲ್ಲಿ ಅನಂತತ್ವ ಅನ್ನೋ ಲಕ್ಷಣವನ್ನು ಹೇಳಿದಿರಲ್ಲ, ಅದು ಹೇಗೆ ಲಕ್ಷಣ ಸಂಭಾವಿತ ಆಗ್ತದೆ? ಅನಂತವಾದ ವಸ್ತುವನ್ನು ನಾವು ಯಾವುದನ್ನು ಈ ಜಗತ್ತಿನಲ್ಲಿ ನೋಡ್ಲಿಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ ಈ ಶಂಕೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಆನಂದಮಯ ಪ್ರಕರಣದಲ್ಲಿ ಆನಂದ ಪೂರ್ಣನಾದ್ರಿಂದ ಈ ಭಗವಂತ ಅನಂತ ಅಂತ ಹೀಗೆ ಅರ್ಥ ನಿಷ್ಪನ್ನ ಆಗ್ತದೆ. ಆನಂದದಿಂದ ಪೂರ್ಣನಾದಂಥವನು ಈ ಜಗತ್ತಿನಲ್ಲಿ ಭಗವಂತನಂತೆ ಯಾರೂ ಇಲ್ಲ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಆತ ಆನಂದಮಯನಾಗಿರ್ತಾನೆ. ಆದ್ರಿಂದ ಆತ ಅನಂತನಾಗಿದ್ದಾನೆ. ಅನಂತತ್ವ ಎಂಬ ಲಕ್ಷಣಕ್ಕಲ್ಲಿ ಯಾವುದೇ ಅಸಂಭವ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಅಲ್ಲಿ ಹಿಂದೆ ಆನಂದಮಯ ಪ್ರಕರಣಂಚ ನ ಆನಂದ ಶಬ್ದಾರ್ಥ ಕಥನ ರೂಪಂ. ಆನಂದಮಯ ಪ್ರಕರಣ ಅನ್ನುವುದು ಆನಂದ ಎಂಬ ಶಬ್ದದ ಅರ್ಥವನ್ನು ಹೇಳಲಿಕ್ಕೆ ಹೊರಟಿಲ್ಲ. ಇನ್ನೇನು ಹೇಳಲಿಕ್ಕೆ ಹೊರಟಿದೆ ಅಂದ್ರೆ ಈ ಅನಂತತ್ವ ಅನ್ನೋದು ಭಗವಂತನಲ್ಲಿ ಹೇಗೆ ಸಂಭಾವಿತ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಹೊರಟಿದೆ ಅಂತ ಹೀಗೆ ಕಾಣಿಸ್ತದೆ. ಅಲ್ಲಿ ದೋಷಗಳೇ ತುಂಬಾ ಇರೋದ್ರಿಂದ ಆನಂದಮಯ ಪ್ರಕರಣಂಚ ನ ಅನಂತ ಶಬ್ದಾರ್ಥ ಕಥನ ರೂಪಂ ಅಂತ ಇದ್ದಿರಬಹುದೇನೋ, ಹೀಗೂ ನನಗೆ ತಲೆಯಲ್ಲಿದೆ.
ಈಗ ಸತ್ಯ ಜ್ಞಾನ ಅನಂತ ಅಂತ 3 ವಿಶೇಷಣಗಳು ಮಂತ್ರವರ್ಣದಲ್ಲಿ ಬಂದಿವೆ ಹಿಂದೆ. ಅವನ್ನ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಶಬ್ದಗಳು ವಿವರಿಸಬೇಕಾಗಿದೆ. ಆನಂದಮಯ ಪ್ರಕರಣ ಅಂತ ಅನ್ನೋದು ಅನಂತ ಶಬ್ದದ ಅರ್ಥವನ್ನು ಹೇಳಲಿಕ್ಕೆ ಹೊರಟಿಲ್ಲ. ಇನ್ನೇನು ಹೇಳಲಿಕ್ಕೆ ಹೊರಟಿದೆ ಅಂದ್ರೆ ಅಸಂಭವ ಶಂಕಾವನ್ನು ಪರಿಹಾರ ಮಾಡಲಿಕ್ಕೆ ಹೊರಟಿದೆ ಅಂತ. ಹೀಗೆ ಏನೋ ಒಂದು ಕಾಣಿಸ್ತದೆ. ಇರ್ಲಿ, ಏನಾದರೂ ಟಿಪ್ಪಣಿ, ನಾವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗಾಗಲೇ ತತ್ವ ಪ್ರದೀಪದಲ್ಲಿ ಅವು ಹೇಗೆ ಅವೆರಡಕ್ಕೂ ಹೊಂದಾಣಿಕೆ ಅಂತ ಅನ್ನೋದನ್ನು ನಾವು ನೋಡಿದ್ದೇವೆ. ಅದೊಂದನ್ನು ಆಧರಿಸಿದ್ರೆ ಸಾಕು. ಯಾರು ಇದನ್ನು ಕೇಳುವವರು, ಈ ರೆಕಾರ್ಡಿಂಗ್ ಕೇಳುವವರು ಅಭಿನವ ಚಂದ್ರಿಕಾ ಇತ್ಯಾದಿಗಳ ಶುದ್ಧವಾದ ಪಾಠ ಅವ್ರ ಗಮನಕ್ಕೆ ಬಂದರೆ ಅವ್ರು ಹೇಳಿದರೆ ಅನುಕೂಲ ಆಗ್ತದೆ ಅಷ್ಟೆ. ನಮಗೆ ತತ್ವ ಪ್ರದೀಪದ ಮೂಲ ವಾಕ್ಯ ಸಾಕು. ಆನಂದಸ್ತು ಭೂಮತ್ವಾತ್ ಅನಂತ ಪದಾರ್ಥೋ ವೇದಿತವ್ಯ ಅಂತ. ಆನಂದ ಶಬ್ದಕ್ಕೆ ಏನು ಅರ್ಥ ಆಗ್ತದಂದ್ರೆ ಅದು ಅನಂತ ಎಂಬ ಶಬ್ದದ ಅರ್ಥವೇ ಆನಂದ ಅಂತ ಅರ್ಥ. ಯಾಕೆಂದ್ರೆ ಭೂಮತ್ವಾತ್ ಭಗವಂತ ಪೂರ್ಣನಾದ್ರಿಂದ ಅವನು ಅನಂತನಾಗಿದ್ದಾನೆ. ಅದನ್ನೇ ಆನಂದ ಅಂತ ಅನ್ನೋದು, ಆನಂದಮಯ ಅಂತ ಅನ್ನೋದು ವಿವರಿಸ್ತಾ ಇದೆ. ಸತ್ಯ ಜ್ಞಾನ ಅನಂತ ಅನ್ನುವಲ್ಲಿ ಅನಂತ ಅಂತ ಶಬ್ದ ಇದೆ. ಅನಂತ ಅಂದ್ರೆ ದೇಶತಃ ಕಾಲತಃ ಗುಣತಃ ಅನಂತ ಅಂತ ಅರ್ಥ. ಆ ಗುಣದಲ್ಲಿ ಆನಂದ ಅನ್ನುವ ಒಂದು ಗುಣವೂ ಕೂಡ ಸೇರಿದೆ. ಆನಂದ ಅನ್ನುವುದು ಒಂದು ಪ್ರಧಾನವಾದ ಗುಣವೇ. ಪ್ರಧಾನ ಅಂತ ಸುಮ್ಮನೆ ನಮ್ಮ ಸಮಾಧಾನಕ್ಕಾಗಿ ಹೇಳ್ತೀವಿ. ಭಗವಂತನ ಎಲ್ಲಾ ಗುಣಗಳು ಪ್ರಧಾನವೇ. ಆನಂದ ಅನ್ನುವ ಗುಣವು ಒಂದು ಪ್ರಧಾನ. ಹಾಗಾಗಿ ಸತ್ಯಜ್ಞಾನ ಅನಂತ ಅಂದ್ರೆ ಆನಂದಾದಿ ಗುಣಗಳಿಂದಲೂ ಕೂಡ ಆತ ಅನಂತ ಅಂತ ಮೂರನೇ ಅರ್ಥ. ದೇಶತಃ ಕಾಲತಃ ಅನ್ನೋ ಅರ್ಥವನ್ನ ಬಿಟ್ಟು ಅದನ್ನ ಇಟ್ಕೊಂಡು ಆದ್ಮೇಲೆ ಮೂರನೇ ಅರ್ಥ ಗುಣದ ದೃಷ್ಟಿಯಿಂದ, ಆನಂದಾದಿ ಗುಣಗಳ ದೃಷ್ಟಿಯಿಂದ ಅನಂತ ಅಂತ ಅರ್ಥ. ಅದನ್ನೇ ಆನಂದಮಯ ಎಂಬ ಶಬ್ದವು ಕೂಡ ವರ್ಣನೆ ಮಾಡ್ತದೆ. ಮತ್ತೆ ಇನ್ನೊಂದು ಹೀಗೆ ನನಗೆ ಈ ತತ್ಕಾಲದಲ್ಲಿ ಹೊಳಿತದೆ. ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಛಾಂದೋಗ್ಯ ಉಪನಿಷತ್ನೆಲ್ಲ ಒಂದು ವೇದವಾಕ್ಯ ಇದೆ. ಭಾಗವತ ತಾತ್ಪರ್ಯದಲ್ಲಿ ಅದು ಸ್ಪಷ್ಟವಾಗಿದೆ. ಆನಂದ ಶ್ಮಶ್ರು ಆನಂದಕೇಶ ಆಪಾದನಕಾತ್ ಆನಂದಯೇವ. ಆನಂದಮಯವಾದ ಗಡ್ಡ ಮೀಸೆ ಇದೆ, ಆನಂದಮಯವಾದ ತಲೆ ಕೂದಲಿದೆ ಆತನಿಗೆ. ಹೀಗೆ ಪಾದದಿಂದ ಹಿಡಿದು ತಲೆಯವರೆಗೆ ಸಕಲವೂ ಒಂದು ಆನಂದಮಯ. ಏನಮೇವಂ ಆನಂದಂ ವೇದ ಆನಂದಯೇವ ಸಭವತಿ. ನೋಡಿ, ಯಾರು ಭಗವಂತನ ಆನಂದ ಸ್ವರೂಪ ಅಂತ ಉಪಾಸನೆ ಮಾಡ್ತಾನೋ ಅವನು ತಾನೂ ಆನಂದನಾಗಿಬಿಡ್ತಾನೆ ಅಂತ ಬಂದಿದೆ. ತಾನೂ ಆನಂದನಾಗುವುದು ಅಂದ್ರೆ ಏನರ್ಥ? ಈಗ ನಾವು ಭಗವಂತನನ್ನ ಆನಂದ ಅನಂತ ಅಂತ ಉಪಾಸನೆ ಮಾಡಿ ಮಾಡಿ ನಾವು ಆನಂದರಾಗುವುದು ಅಂದ್ರೆ ಏನರ್ಥ? ನಮ್ಮ ಈ ಭೌತವಾದ ಲಿಂಗ ದೇಹ, ನಿರುದ್ಧ ದೇಹ ಮತ್ತೆ ಸ್ಥೂಲ ದೇಹ ಇವನ್ನೆಲ್ಲವೂ ಕಳ್ಕೊಂಡು ನಾವು ಅನಂತರಾಗುವುದೇ ಅಲ್ಲ. ಜೀವ ವಸ್ತುತಃ ಅನಂತನೇ. ಅವನಿಗೆ ಶಾಂತವಾದ ಈ ದೇಹಗಳನ್ನು ಕಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಭಗವಂತನ ಆನಂದ ಅಂತ ಉಪಾಸನೆ ಮಾಡಿ. ಇವನು ಆನಂದ ಸ್ವರೂಪನಾಗಿಯೇ ಜೀವ ಉಳಿತಾನೆ ಕೊನೆಗೆ, ಅಂದ್ರೆ ಅನಂತನಾಗಿ ಉಳಿತಾನೆ ಅಂತಾನೆ ಅರ್ಥ ಅಲ್ಲ ಆ ದೃಷ್ಟಿಯಿಂದ. ಹಾಗೂ ಕಾಣಿಸ್ತದೆ. ಇವು ತಾತ್ಪರ್ಯದಿಂದ ಲಭ್ಯವಾದ ಅರ್ಥ ಇವೆಲ್ಲ. ನೇರವಾಗಿ ಶಬ್ದದಿಂದ ಸಿಗದೇ ಇರಬಹುದು. ಜಯತೀರ್ಥರ ಟೀಕಾದಲ್ಲಿ ಏಕಾರ್ಥತ್ವ ಪ್ರತೀತೆ ಅಂತ ನಾವೀಗ ನೋಡಿದ್ವಲ್ಲ, ಅಲ್ಲಿ ಮುಂದೆ ಮಂತ್ರವರ್ಣೇಪಿ ಬ್ರಹ್ಮೇತ್ಯೇವ ಉಕ್ತತ್ವಾತ್, ಮಂತ್ರವರ್ಣದಲ್ಲೂ ಕೂಡ ಬ್ರಹ್ಮ ಎಂಬ ಶಬ್ದವೇ ಬಂದಿದೆ. ಆದ್ರಿಂದ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಬಂದಿರುವುದರಿಂದ ಆ ಬ್ರಹ್ಮ ಶಬ್ದದ ಅರ್ಥವನ್ನೇ ಹೇಳುವಂತಹ ಅನ್ನಮಯಾದಿ ಶಬ್ದಗಳು ಕೂಡ ಅಂತ ಬಂದಿದೆ. ತದರ್ಥಭೂತಾನ ಅಂತ ಅಂದ್ರೆ ಮಂತ್ರವರ್ಣದ ಅರ್ಥವನ್ನು ವರ್ಣನೆ ಮಾಡುವಂತಹ ಶಬ್ದಗಳು ಅಂತ ಅರ್ಥ. ಅಲ್ಲಿಗೆ ಈ ತತ್ವಪ್ರಕಾಶಕದಲ್ಲಿ ಸೂಕ್ಷ್ಮವಾಗಿ ಉಕ್ತವಾದದ್ದು, ತತ್ವಪ್ರದೀಪದಲ್ಲಿ ಸ್ವಲ್ಪ ವಿವರಪೂರ್ವಕವಾಗಿ ಉಕ್ತವಾದದ್ದು, ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಹೆಚ್ಚು ವಿವರಗಳನ್ನು ಒಳಗೊಂಡಂತೆ ಈ ಭಾಗ ಸಮಾಪ್ತವಾಗಿದೆ.